ಸರ್, ನನ್ನ ಹೆಸರು ಎಚ್ ಎನ್ ಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಕೋಲಾರ ಭಾಗದ ಪರಿಸರ ಸಂರಕ್ಷಣಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚಿನ ಒಂದು ವಾರದ ಹಿಂದೆ ಏನು ನಮ್ಮ ಪಿ ಯು ಬೋರ್ಡು ಪ್ರೌಢಶಿಕ್ಷಣ ಮತ್ತು ಪ್ರೌಢಶಿಕ್ಷಣ ಮಂಡಳಿಯಿಂದ ಪಿ ಯು ಸಿದು ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಅದು ಗೊಂದಲದ ಒಂದು ಫಲಿತಾಂಶ ಅಂತ ಹೇಳ್ಬೋದು. ಕಡಿಮೆ ಮಾರ್ಕ್ಸ್ ತೊಗೊಂಡಿರೋರ್ಗು 600ಕ್ಕೂ ಮೇಲ್ಪಟ್ಟು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಎಲ್ಲನೂ ಗೊಂದಲ ಸೃಷ್ಟಿ ಮಾಡಿ ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತೆ ರಿಪೀಟರ್ಸ್ ಮತ್ತು ಖಾಸಗಿ ವಿದ್ಯಾರ್ಥಿಗಳಿಗೆ 30ನೇ ತಾರೀಕೇನೋ ಎಕ್ಸಾಮ್ ಅಂತ ಘೋಷಣೆ ಮಾಡಿ 17ನೇ ತಾರೀಕಿಗೆ ಕೊನೆಯ ಡೇಟು ಅಂತೇಳಿ ಎಕ್ಸಾಮ್ ಕಟ್ಟಲಿಕ್ಕೆ ಸರ್ಕಾರ ಟೈಮ್ ನಿಗದಿ ಮಾಡಿದ್ದಾರೆ. ಇಲ್ಲಿ ಗೊಂದಲ ಏನಾಗ್ತಾಯಿದೆ ಅಂತಂದರೆ, ಒಂದು ಮೊದಲು ಆದರೆ ಶಾಲೆ ಇದು ಏನು ಕಾಲೇಜುಗಳಲ್ಲೇ ಸರ್ ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ವಿದ್ಯಾರ್ಥಿಗಳನ್ನ ಕರೆಸಿ ಅಲ್ಲೇ ಎಕ್ಸಾಮನ್ನು ಕಟ್ಸ್ಕೊಂಡು ಅವ್ರಿಗೆ ಎಕ್ಸಾಮು ಪರೀಕ್ಷೆ ಕುಂತ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು. ಆದರೆ ಈಗ ಆನ್ಲೈನ್ ಮೂಲಕವಾಗಿ ಅವರು ಅರ್ಜಿ ಇದು ಏನು ಫೀಸನ್ನು ಕಟ್ಬಿಟ್ಟು ಮತ್ತೆ ಅದನ್ನು ತಗೊಂಡೋಗ್ಬಿಟ್ಟು ಕಾಲೇಜಲ್ಲಿ ಕೊಟ್ಟಾಗ ಅವರು ಪರೀಕ್ಷೆ ಕೂತ್ಕೊಳ್ಳೋದಕ್ಕೆ ಅವರು ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಇಲ್ಲಿ ಗೊಂದಲ ಏನಾಗ್ತಾ ಇರೋದು ಅಂತಂದರೆ, ಆನ್ಲೈನ್ಗೆ ಅರ್ಜಿ ಹಾಕೋದಕ್ಕೆ ಒಬ್ಬ ಖಾಸಗಿ ಅಭ್ಯರ್ಥಿ ಆಗ್ಬೋದು ಅಥವಾ ರಿಪೀಟರ್ಸು ವಿದ್ಯಾರ್ಥಿಗಳು ಹೋಗಿ ಎಕ್ಸಾಮ್ ಆನ್ಲೈನ್ ಸೆಂಟ್ರಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳಕ್ಕೆ ಹೋದಾಗ ಅದು 30 ಸೆಕೆಂಡು ಇರಬೇಕಾದಂಥ ಸಮಯದ ಒಳಗಡೆ OTP ಬರ್ತಾಯಿಲ್ಲ. ಅದು 1 ಅವರ್ ಆದಮೇಲೆ ಅದು OTP ಬರ್ತಾಯಿದೆ. ಹಾಗಾಗಿ ಲಕ್ಷಾಂತರ ಜನ ಖಾಸಗಿ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ಗೆ ತೊಂದರೆ ಆಗ್ತದೆ. ಈ ವಿಷಯದಲ್ಲಿ ಸರ್ಕಾರ ಸೂಕ್ತ ಗಮನ ಹರಿಸಿ ಅವ್ರಿಗೆ ಒಳ್ಳೆ ಸರ್ವರ್ ಕೊಡೋ ನಿಟ್ಟಿನಲ್ಲಿ ಆದೇಶ ಹೊರಡಿಸಿ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಾನು ಸರ್ಕಾರನ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ.